ಕಾಂಗ್ರೆಸ್ನವ್ರಿಗೆ ಬೆಂಗಳೂರಲ್ಲಿ ಓಟ್ ಇಲ್ಲ. ಓಕೆ, ಇವಾಗ ಡಿ ಕೆ ಶಿವಕುಮಾರ್ ಅವರು ಬಂದ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಓಟ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಿಂದೂ ಜನಗಳೆಲ್ಲ ಟಾರ್ಗೆಟ್ ಏನೋ ಮಾಡ್ತಾ ಇದಾರ ಅಂತ ನಮ್ಗೇನೋ ಒಂದು ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಕಾರ್ಯಾಚರಣೆ ಬಂದ್ಬಿಟ್ಟು ಶಿವಾಜಿನಗರ ಆಯಿತು ಅಥವಾ ಈ ತಿಕ್ಲಿ ಪಾಪ್ಯುಲೇಟೆಡ್ ಮಮಡ ನೀರೇಸ್ನೆಲ್ಲ ನಡೀತಾ ಇರೋ ಥರ ಕಾಣ್ತಾ ಇಲ್ಲ. ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಮಗೆ. ಸೊ ಈ ತರ ಮತ್ತೆ ನಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕಾರ್ಯಾಚರಣೆ ಎಲ್ಲಿ ನಡೀತಾ ಇದೆ, ನಮ್ಮ ಇರೋ ಜನಗಳಿಗೆ ಮಾಡ್ತಾ ಇರೋ ತರ ಕಾಣ್ತಾ ಇದೆ. ಇಲ್ಲಿ ಅಲ್ಲೇನು ನಡೀತಾ ಇಲ್ಲ. ಎಲ್ಲಿ ನಮ್ಮ ಈ ರಾಜಾಜಿನಗರ, ಸಂಪಂಗಿ ರಾಮನಗರ, ಆಮೇಲೆ ಮಲೇಶ್ವರ, ಯಶವಂತಪುರ ಈ ತರ ಏರಿಯಾನೆಲ್ಲ ಟಾರ್ಗೆಟ್ ಮಾಡೋ ತರ ಕಾಣ್ತಾ ಇದೆ ನಮಗೆ, ಅನ್ನಿಸ್ತಾ ಇದೆ. ನಾನು ಅವ್ರನ್ನ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇವ್ರು ಬಂದ್ಬಿಟ್ಟು ಇವ್ರು ಮಾಡೋ ಓಲೈಕೆ ರಾಜಕೀಯದಲ್ಲಿ ಇದು ಒಂದು ಭಾಗವಾಗಿ ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಇದ್ದಾರಾ, ಇವಾಗ ಇದರ ಅಥವಾ ಬಿಜೆಪಿ MLA ಇದ್ದಾರಾ, ಇವೆಲ್ಲ ನಾವು ನೋಡ್ಬೇಕಾಗುತ್ತೆ. ಇವಾಗ ರಾಜಾಜಿನಗರದಲ್ಲಿ ಯಾರು ಶಾಸಕರು, ಇಲ್ಲಿ ಯಾರು ಶಾಸಕರು, ಬಿಜೆಪಿ ಶಾಸಕರು, ಇವರು ಅದನ್ನ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದರಲ್ಲಿ ಯಾರು ಬಂದ್ಬಿಟ್ಟು ಟಾರ್ಗೆಟ್ ಆಗ್ತಾ ಇದಾರೆ, ಪಾಪ ಬಡ ಜನರು, ಬೆಳಗ್ಗೆದ್ರೆ ದುಡ್ಡಿಲ್ಲದೆ ಸಾಯೋವಂಥ ಜನರು, ಊಟಕ್ಕೆ ಒಂದೊತ್ತು ಸಿಕ್ಕದೆ ಸಾಕು ಅಂತ ಜನಗಳು ಬೀದಿ ಬದಿ ಕೆಲಸ ಮಾಡೋರು. ಓಕೆ, ಅಂಥವ್ರನ್ನೆಲ್ಲ ನೀವು ಇದು ಮಾಡ್ತಾ ಇದ್ದೀರಾ. ನಿಮ್ಮ ರಾಜಕೀಯ ಎಲ್ಲ ನಿಮ್ಮ ಹತ್ರ ಇಟ್ಕೊಡಿ, ಪಾಪ ಬಡ ಜನಗಳ ಮೇಲೆ ಹಾಕ್ಬೇಡಿ. ಓಕೆ, ನೀವು ಇಲ್ಲಿ ನೋಡ್ತೀರಾ ಬರೀ ಫುಟ್ಪಾತು, ಶಿವಾಜಿನಗರದಲ್ಲಿ ಹೋಗಿ ಅರ್ಧ ರೋಡ್ ಮುಚ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ನೋಡಿ, ಅಲ್ಲಿ ಫಸ್ಟು ನಿಮ್ಗೆ ಗೊತ್ತಾಗುತ್ತೆ. ಈ ಥರ ನಮ್ಮ ಹಿಂದೂ ಜನಗಳನ್ನ ಟಾರ್ಗೆಟ್ ಮಾಡಿಬಿಡಿ, ಇದು ನೀವು ಮಾಡೋದು ಸರಿ ಇಲ್ಲ. ಓಕೆ, ದಯವಿಟ್ಟು ಕಣ್ಣು ತೆಗೆದ್ಬಿಟ್ಟು ನೋಡಿ. ಓಕೆ, ಇದು ಬಂದ್ಬಿಟ್ಟು ನೀವು ಈ ಥರ ಮಾಡೋದು ಸರಿ ಇಲ್ಲ. ಈಗ ಇವ್ರು ಮಾಡಿರೋದು ಒಂದ್ ಲೆಕ್ಕದಲ್ಲಿ ಒಳ್ಳೇದು, ಆದ್ರೆ ಲಕ್ಷಾಂತರ ಜನರಿಗೆ ಏನ್ ಮಾಡ್ಬೇಕೀಗ, ಅದನ್ನೊಂದು ಆಲ್ಟರ್ನೇಟಿವ್ ಏನಾರು ಕಂಡುಹಿಡಿದಿದ್ದಾರೆ ಇವರು. ಲಕ್ಷಾಂತರ ಜನ ಬೆಂಗಳೂರಾಗ್ಲಿ ಥ್ರೂಔಟ್ ಕರ್ನಾಟಕ ಆಗಲಿ ಎಲ್ಲೇ ಆಗಲಿ, ಓಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮಾಡಿದ್ರು, ಓಕೆ. ಈಗ ಇವ್ರಿಗೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕಲ್ವಾ, ಅದನ್ನ ಯೋಚನೆ ಮಾಡಿದಾರ ಇವರು. ಗೌರ್ಮೆಂಟ್ ಏನೇನು ಯೋಚನೆ ಮಾಡಿದಾರ? ಈಗ ಸಡನ್ ಆಗಿ ಲಕ್ಷಾಂತರ ಜನ ಬೀದಿಗೆ ಬಂದ್ಬಿಟ್ರು, ಏನ್ ಮಾಡ್ತಾರೆ ಈಗ? ಏನ್ ಮಾಡ್ಬೇಕು ಅವರು? ಅದನ್ನ ಏನಾದ್ರು ಒಂದು ಆಲ್ಟರ್ನೇಟಿವ್ ಕಂಡುಹಿಡಿಯಿರಿ, ಅವ್ರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ. ಇಲ್ಲ ಒಂದ್ ಯಾವ್ದಾದ್ರು ಒಂದು ಗ್ರೌಂಡ್, ಇಲ್ಲ ಯಾವ್ದಾದ್ರು ಅಂಗಡಿಗಳು ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ. ಸುಮ್ನೆ ಹೀಗೆ ಮಾಡ್ಬೇಡಿ. ಈಗ ನೀವು ಮಾಡಿರೋದು ಒಂದ್ ಲೆಕ್ಕದಲ್ಲಿ ಒಳ್ಳೇದು, ಸುಪ್ರೀಂ ಕೋರ್ಟ್ ಆರ್ಡರ್ ನೀವು ಪಾಲನೆ ಮಾಡಬೇಕು, ಎಲ್ಲ ಓಕೆ. ಬಟ್ ಆಲ್ಟರ್ನೇಟಿವ್ ಏನು ಅವ್ರಿಗೆ? ಅದನ್ನ ಒಂದು ಸೊಲ್ಯೂಷನ್ ಕೊಡಿ ಅವ್ರಿಗೆ ಫಸ್ಟ್. ಈಗ ಒಂದೇ ಸಲ ಈಗ ತಿಂಗಳಾನ್ಗಟ್ಲೆ ಅವ್ರು ಮನೇಲಿ ಕೂತ್ಕೊಂಡ್ರೆ ಅವ್ರ ಸಂಸಾರ ಹೆಂಗ್ ನಡಿಬೇಕು ಹೇಳಿ? ಏನಾರು ಒಂದು ಆಲ್ಟರ್ನೇಟಿವ್ ತಕ್ಷಣ ಕಂಡಿಡೀರಿ, ಏನಾರು ಒಂದು ಮಾಡಿ. ಒಂದು ಗ್ರೌಂಡ್ ಅಲ್ಲೋ ಬೇರೆ ಎಲ್ಲಾರು ಒಂದ್ ಕಡೆ ವ್ಯವಸ್ಥೆ ಮಾಡ್ಕೊಡಿ. ಎಲ್ಲರೂ ಒಂದು ಪರ್ಟಿಕ್ಯುಲರ್ ಆಗಿ ಮೊದಲೆಲ್ಲ ಸಂತೆ ಅಂತ ನಡೀತಾ ಇತ್ತಲ್ಲ, ಆ ಥರ ಎಲ್ಲರೂ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಅವ್ರಿಗೂ ಏನೋ ಒಂದು. ಈಗ ಲಕ್ಷಾಂತರ ಜನಕ್ಕೆ ಉದ್ಯೋಗ ಇಲ್ಲ, ಏನ್ ಮಾಡ್ಬೇಕು ಅವರು? ಅದನ್ನ ಹೇಳಿ ನೀವು ಫಸ್ಟ್, ಅದಕ್ಕೊಂದು ಸೊಲ್ಯೂಷನ್ ಕೊಡಿ. ನೀವು ಮಾಡಿದ್ದೀರಲ್ವಾ, ನೀವು ಮಾಡೋದು ಒಂದ್ ಲೆಕ್ಕದಲ್ಲಿ ನಿಮ್ ಪ್ರಕಾರ ಮಾಡಿದೀರಾ, ಒಂದು ಸೊಲ್ಯೂಷನ್ ಕೊಡಿ ಫಸ್ಟ್. ಸೊಲ್ಯೂಷನ್ ಕೊಟ್ಟು ಮುಂದಿಂದ ಏನಿದೆಯೋ ಅದನ್ನ ಮುಂದುವರಿಸಿ, ಪರವಾಗಿಲ್ಲ. ಸೊಲ್ಯೂಷನ್ನೇ ಕೊಡದಲ್ಲೇ ಅವ್ರನ್ನೆಲ್ಲ ಬೀದಿಗೆ ತಳ್ಬಿಟ್ಟು ನೀವು ಈಗ ಅವ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯಲ್ಲ ನೀವು? ಈಗ ಸಡನ್ ಆಗಿ ಬೀದಿಗೆ ತಳ್ಬಿಟ್ಟಿದ್ದೀರಾ ಅವರೆಲ್ಲ ಏನ್ ಮಾಡ್ಬೇಕು ಹೇಳಿ ನೀವು? ಏನಾರು ಒಂದು ಆಲ್ಟರ್ನೇಟಿವ್, ಒಂದು ಸಂತೆ ತರ ಮಾಡೋದೋ, ಒಂದು ಗ್ರೌಂಡ್ ಅಲ್ಲಿ ಮಾಡೋದೋ, ಇಲ್ಲ ಅಂಗಡಿಗಳು ಕಟ್ಕೊಳ್ಳೋದು, ಏನಾರು ಒಂದು ವ್ಯವಸ್ಥೆ ಮಾಡ್ಕೊಡಿ. ನಾನು ನೀವು ಮಾಡಿದ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ, ನೀವು ಮಾಡಿರೋದು ಏನಿದೆ ಓಕೆ, ಬಟ್ ಒಂದು ಸೊಲ್ಯೂಷನ್ ದಯವಿಟ್ಟು ಕಂಡುಕೊಡಿ ಅವ್ರಿಗೆ. ನಾನು ಏನೋ ಬೀದಿ ಬದಿ ವ್ಯಾಪಾರನೋ ಅಲ್ಲ, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ನಾನು ಅವ್ರ ಪರವಾಗೂ ಮಾತಾಡ್ತಿಲ್ಲ, ನಿಮ್ಮ ಪರವಾಗೂ ಮಾತಾಡ್ತಿಲ್ಲ, ವಿರುದ್ಧವಾಗೂ ಮಾತಾಡ್ತಲ್ಲ. ಒಂದು ಸೊಲ್ಯೂಷನ್ ಕೊಟ್ಬಿಟ್ಟು ದಯವಿಟ್ಟು ಮುಂದಿನ ಕಾರ್ಯಾಚರಣೆನ ಮುಂದುವರಿಸಿ ಸರ್. 80% ಹೌದು. ಈಗ 80% ಒಂದು ನ್ಯಾಯ, 20% ಒಂದು ನ್ಯಾಯ ಏನಕ್ಕೆ? 80% ಒಂದು ನ್ಯಾಯ ಏನಕ್ಕೆ, 20% ಒಂದು ನ್ಯಾಯ ಏನಕ್ಕೆ? ಈಗ ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ನೀವೇ ಹೇಳಿ. ಅವ್ರಿಗೆ ಆಲ್ಟರ್ನೇಟಿವ್ ಇಲ್ದೇಲೆ ನೀವು ಒಂದೇ ಸಲ ಬೀದಿಗೆ ತಳ್ಬಿಟ್ರೆ ಹೇಗೆ? ಈಗ 80% ಒಂದು ನ್ಯಾಯ ಯಾಕೆ, 20% ಒಂದು ನ್ಯಾಯ ಯಾಕೆ? ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ, ಒಂದು ಸೊಲ್ಯೂಷನ್ ಕೊಡಿ. ಈಗ ಸುಮ್ಮನೆ ಅವ್ರನ್ನ ಒಂದೇ ಸಲ ಬೀದಿಗೆ ತಳ್ಬಿಟ್ಟಾಗ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರ ಜೀವನ ಹೆಂಗಾಯ್ತೈತೆ ಅದನ್ನ ಯೋಚನೆ ಮಾಡಿ. ನೀವು ಫಸ್ಟ್ ಅದನ್ನ ಯೋಚನೆ ಮಾಡಿ, ಆಮೇಲೆ ಮುಂದಿನ ನಿರ್ಧಾರ ಕೈಗೊಳ್ಳಿ. ಇದನ್ನ ನಂಬ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇರೋದು. ಇದನ್ನ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ. ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ರೇಟ್ಗಳು ಏರ್ಕೊಂಡಾಗಿದೆ. ಮುಂದೆ ತುಂಬಾ ಕಷ್ಟ ಇದೆ ಬರೋ ವರ್ಷ ತನಕ. ಅಲ್ಲಿ ಕಂಡ ಜನಗಳಿಗೆ ಅನುಕೂಲ ಮಾಡಿ ವ್ಯಾಪಾರ ಮಾಡಕ್ಕೆ ಕೊಟ್ಬಿಡಿ. ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಇದು ಬಿಟ್ಟರೆ ನಮ್ಗೆ ಇನ್ನೇನು ಬೇರೆ ಇಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಈ ವರ್ಷನೇ ಮಳೆ ಬೆಳೆ ಇಲ್ಲ, ಎಲ್ಲ ರೇಟ್ಗಳು ಗಗನಕ್ಕೇರಿದೆ. ಮುಂದೆ ಜೀವನ ಮಾಡೋದು ಭಾರಿ ಕಷ್ಟ ಇದೆ. ಇದೇ ದುಡ್ಡು ವೇಸ್ಟ್ ಮಾಡೋ ಬದಲು ಮುಂದಿನ ವರ್ಷಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು, ಜನಗಳಿಗೂ ಒಳ್ಳೇದು, ಪಬ್ಲಿಕ್ಕು ಒಳ್ಳೇದು. ಮುಂದೆ ತುಂಬ ತೊಂದರೆ ಇದೆ. ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಏಕ್ದಮ್ ಎತ್ತು ಅಂದರೆ ಎಲ್ಲೋಗೋದು ನಾವು? ಅಂಗಡಿ ಇಲ್ಲ, ಅಂಗಡಿಗಳು ಬಾಡಿಗೆ ಕೊಡೋಕ್ಕಲ್ಲ. 20,000 30,000 ಬಾಡಿಗೆಗಳು ಕೊಟ್ಟು ವ್ಯಾಪಾರ ಮಾಡೋಕ್ಕಲ್ಲ. ಏನೋ ನಾವು ಹಿಂದ್ಗಡೆ ಹಾಕ್ಕೊಂಡು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇದೀವಿ. ಇಲ್ಲಿರೋರು
BMP ಅವರು ತುಂಬಾ ಒಳ್ಳೆಯವರು, ಒಳ್ಳೆ ಮಾತಲ್ಲಿ ಹೇಳ್ಬಿಟ್ಟು ಒಳಗಡೆ ಹಾಕ್ಸ್ತಾರೆ. 1-2 ಅವರ್ ಬಿಡ್ತಾ ಇದ್ದಾರೆ. ಅದನ್ನು ಇಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ಎಲ್ಲ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ. MLA ಗಳು ಯಾರು ನಿಮ್ ಪರವಾಗಿ ಧ್ವನಿ ಎತ್ತಿಲ್ವಾ ಅಂತ ಸರ್? ಇಲ್ಲಿ ಬಂದು ನಿಮ್ಗೆ ಸರ್ ಯಾರು ಬರ್ತಾ ಇಲ್ಲ ಸರ್. ಅವ್ರವ್ರ ಕೆಲಸ ಅವ್ರವ್ರ ಬಿಸಿಲಿ ಇದ್ದಾರೆ. ಬರ್ತಾರೆ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಕಾರ್ಪೊರೇಷನ್ ಅವರು. ನೋಡಪ್ಪ ಒಳಗಡೆ ಹಾಕಿ ಅಂತ ಹೋಗ್ತೀವಿ. ನಾವು ಸಾಯಂಕಾಲ ಹೊತ್ತು ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ 2 ಅವರ್ ಬಿಡ್ತಾರೆ. ತಿರ್ಗಾ ಹೋಗಂದ್ರೆ ಒಳಗಡೆ ಹೋಗ್ತಾ ಇದೀವಿ. ವ್ಯಾಪಾರ ತುಂಬಾ ಕಮ್ಮಿ ಆಗ್ತಾ ಇದೆ. ವ್ಯಾಪಾರನೇ ಇಲ್ಲ, ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮುಂದೆ ತುಂಬ ಕಷ್ಟ ಇದೆ. ಈ ವರ್ಷ ಇನ್ನೂ ಬರೋ ವರ್ಷಕ್ಕೆ ಇನ್ನೂ ಭಾರಿ ಹಿಂಸೆ ಇದೆ ಎಲ್ಲರಿಗೂ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಮುಂದಕ್ಕೆ ಬದುಕೋಕ್ಕೆ ದಾರಿ ಮಾಡಿಕೊಡಿ ಜನಗಳಿಗೆ. ಎಲ್ಲಿ ಅಂಗಡಿ ಎಲ್ಲ ಫುಲ್ ಎತ್ತಿಸ್ತಾ ಇದಾರಲ್ಲ, ಎಲ್ಲಾರ್ಗು ತೊಂದ್ರೆ. ಎಲ್ಲಾರು ಹೊಟ್ಟೆ ಮೇಲೆ ಹೊಡೆದಂಗ ಆಯ್ತು. ಇವಾಗ ಅಂಗಡಿ ಅಂತವ್ರು ತೆಗ್ಸೋರು ಏನ್ ಮಾಡ್ಬೇಕು, ಎಲ್ಲಾದ್ರು ಒಂದು ಜಾಗ ಕೊಟ್ಟು ಬಡವ್ರ ಬಗ್ಗರಿಗೆ ಈ ತರ ಒಂದು ಫುಟ್ಪಾತ್ ರೋಡ್ಗೆ ಬರ್ಬೇಡ್ರಿ, ನೀವೆಲ್ಲಾದ್ರು ಒಂದು ಜೀವನ ಮಾಡಿ ಅಂತ ಜಾಗ ಕೊಡ್ಬೇಕು. ಕೊಡಿದ್ರೆ ಎಲ್ಲಿ ಹೋಗ್ತಾರೆ ಜನ? ಅವ್ರು ಜಾಗ ಮಾಡಿಕೊಟ್ರೆ ತಾನೆ ಅಲ್ಲಿ ಹೋಗಿ ವ್ಯಾಪಾರ ಮಾಡಕ್ಕೆ. ಇವರು ಫಸ್ಟೇ ಎತ್ತು ಎಲ್ಲ ಎತ್ತಿ ರೋಡ್ ಬಿಸಾಕ್ಬಿಟ್ರೆ ಎಲ್ಲೋಗಿ ವ್ಯಾಪಾರ ಮಾಡೋಕ್ಕಾಗುತ್ತೆ? ಅವ್ರದ್ದು ಒಂದು ಜಾಗ ಮಾಡಿ ವ್ಯಾಪಾರ ಮಾಡ್ರಿ, ಬದುಕ್ರಿ ಅಂತ ಕೊಡಬೇಕು. ಸರ್ಕಾರ ಬಂದ್ಮೇಲೆ ಸರ್ಕಾರ ಎಲ್ಲಾನು ಒಳ್ಳೇದು ಮಾಡಬೇಕು. ಸರ್ಕಾರದಲ್ಲಿ ಕುತ್ಕೊಂಡಿದ ತಕ್ಷಣ ಜನಗಳೆಲ್ಲ ಎತ್ತಿ ಬಿಸಾಕ್ಬಿಟ್ರೆ ಜನ ಎಲ್ಲಿ ಹೋಗ್ತಾರೆ? ಹೇಳಿ. ನಮ್ಮ ಮಕ್ಳು ಮರಿಗೆ ನಾವ್ ಏನ್ ಮಾಡ್ಬೇಕು? ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ದಂತ ಲೆಕ್ಕ ಆಯ್ತು ಇವಾಗ. ಮಕ್ಳಿದಾರಲ್ಲ, ಮಕ್ಳು ಯಾಕಿಲ್ಲಪ್ಪ? ಮಕ್ಳಿಲ್ದ್ರೆ ಇದ್ದಾರ. ಮಕ್ಳು ಇರ್ಲಿ ಇಲ್ದಿರ ಹೋಗ್ಲಿ, ನಮ್ಮ ಹೊಟ್ಟೆಗೆ ಊಟ ಬೇಡವಾ? ಸರ್ಕಾರದಲ್ಲಿ ಬಂದು ಕುತ್ಕೊಂಡ್ಮೇಲೆ ಸರ್ಕಾರದವರು ಎಲ್ಲಾ ಬಡವ್ರ ಬಗ್ಗರಿಗೆ ಒಬ್ಬೊಬ್ರಿಗೂ ಏನಿದೆಯೋ ಮಾಡ್ಬೇಕು. ಅವ್ರ ಕರ್ತವ್ಯ ಏನು? ಓಟ್ ಹಾಕ್ಸೋ ಏನಂತಾರೆ, ಓಟ್ ಹಾಕಿ ನಾವ್ ಗೆದ್ಮೇಲೆ ನಾವು ನಿಮ್ಗೆಲ್ಲ ಮಾಡ್ಕೊಡ್ತೀವಿ, ನಿಮ್ಗೆ ಏನ್ ಬೇಕೋ ನಾವು ಮಾಡ್ತೀವಿ ಅಂತ ಹೇಳ್ತಾರಲ್ವಾ. ಓಟ್ ಹಾಕಕ್ ಮುಂಚೆನೇ ಆಗ್ಲಿ ಇವಾಗ್ಲಾಗ್ಲಿ ಒಂದ್ ಸರ್ಕಾರದ ಮೇಲೆ ಕೂತದ್ಮೇಲೆ ಅವ್ರು ಏನಿದೆಯೋ ಬಡವ್ರ ಬಗ್ಗರಿಗೆ ನೋಡಿ ಒಂದೊಂದ್ ಜಾಗ ಮಾಡಿ ಅವ್ರು ಕುಂದ್ರಿಸಿ ವ್ಯಾಪಾರ ಮಾಡ್ಕೊಳ್ರಿ, ನಿಮ್ ಹೊಟ್ಟೆ ಮೇಲೆ ನಾವು ಹೊಡೆಯಲ್ಲ ಅಂತ ಮಾಡ್ಬೇಕು. ಏಕ್ದಮ್ ಬಂದ್ಬಿಟ್ಟು ಎಲ್ಲ ಎತ್ತಿ ಬುಲ್ಡೋಜರ್ ತಂದು ಹೊಡೆದು ಬಿಸಾಕ್ಬಿಟ್ರೆ ಎಲ್ಲೋಗ್ತಾರೆ ಬಡವ್ರ ಬಗ್ಗರು? ಅವ್ರ ಜಾಗ ಕೊಡ್ಬೇಕು. ಈಗ ಸರ್ಕಾರ ಒಂದ್ ಜಾಗ ನೋಡಿ, ಅಮ್ಮ ನೀವು ಬಡವ್ರು ಇಲ್ಲಿ ಮಾಡ್ಕೊಳ್ರಿ, ರೋಡ್ಗೆ ಬರ್ಬೇಡ್ರಿ, ಬೀದಿಗೆ ಬರ್ಬೇಡ್ರಿ, ರೋಡ್ಗೆ ತೊಂದರೆ ಆಗುತ್ತೆ. ತೊಂದರೆ ಮಾಡ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಎಲ್ಲಾರು ತೊಂದರೆ ಮಾಡಿದಿರ ಇವ್ರು ಯಾರಿಲ್ಲ. ಯಾಕಂದ್ರೆ ಒಂದಿಷ್ಟು ಕೊಟ್ರೆ ಊರಾಗ್ಲಿಕ್ಕೆ ಹಾಕೊಂಡ್ಬಿಡ್ತಾರೆ. ನಾವು ಮಾಡೋದು ತಪ್ಪೇನೆ. ನಾವು ಆ ತರ ಮಾಡ್ಬಾರ್ದು. ಕೊಟ್ಟಿರೋ ಜಾಗ ದೇವ್ರ ಕಣ್ಣು ಮುಚ್ಕೊಂಡು ನಾವು ವ್ಯಾಪಾರ ಮಾಡ್ಬೇಕು. ನಾವು ಕೊಟ್ರೆ ರೋಡ್ಗೆ ಹೋಗ್ಬಿಟ್ರೆ ರೋಡಲ್ಲಿ ಇವಾಗ ಒಂದು ಇದೇ ಬಂತು, ವ್ಯಾನೇ ಬಂತು, ತಕ್ಕಂತ ಜಾಗ ಕೊಡಲ್ಲ. ಅದು ತೊಂದರೆ ಆಗೋದು ನಮ್ಮಿಂದಾನೇ ಆಗೋದು. ಅದಕ್ಕೆ ಏನ್ ಮಾಡ್ಬೇಕು? ಸರ್ಕಾರದವರು ಎಲ್ಲಾದ್ರೂ ಒಂದು ಜಾಗ ನೋಡಿ ಬಡ ಬಗ್ಗರಿಗೆ ವ್ಯಾಪಾರ ಮಾಡಕ್ಕೆ ಜಾಗ ಮಾಡಿ ಕೊಡ್ಬೇಕು. ನಮ್ಗೆ ನೋಡಿ, ನಮ್ಗೆ ಅಶ್ವಥ್ ನಾರಾಯಣರು ಅಲ್ಲಿ ಜಾಗ ಕಟ್ಟಿದ್ದಾರೆ. ಅವ್ರಿಗೆ ಬಡವ್ರ ಬಗ್ಗರಿಗೆಲ್ಲ ನೋಡಿ ಫುಲ್ ಇದು ಲಾಸ್ಟ್ ಫುಲ್ ಎಲ್ಲರಿಗೂ ಅಂಗಡಿ ಕೊಟ್ಟಿದ್ದಾರೆ. ಅಂಗಡಿ ಕಟ್ಟಿದ್ದಾರೆ. ಸುಮಾರು ಒಂದು 100 ಅಂಗಡಿ ಮೇಲೆ ಕಟ್ಟಿದ್ದಾರೆ. ಎಲ್ಲಾರ್ಗು ಜಾಗ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಡಾಕ್ಟರ್ ಮೇಲೆ ನಂಬಿಕೆ ಇದೆ. ಅವ್ರು ಕೊಟ್ಟೇ ಕೊಡ್ತಾರೆ ನಮ್ಗೆ.